ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ರೋಡ್ ರೇಜ್ಗೆ ಇನ್ನೂ ಕೂಡ ಕಡಿವಾಣ ಬಿದ್ದಿಲ್ಲ. ಆಟೋ ನಿಲ್ಲಿಸಿ ಚಾಲಕನಿಂದ ಹಿರಿಯ ನಾಗರಿಕನಿಗೆ ಹಲ್ಲೆ ಮಾಡಲಾಗಿದೆ. ಘಟನೆಯ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿವೆ, ಇನ್ನೂ ಕೂಡ ಕಡಿವಾಣ ಬಿದ್ದಿಲ್ಲ. HAL ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 16ನೇ ತಾರೀಕು ನಡೆದಿದ್ದಂತ ಈ ಘಟನೆ ಬೆಳಕಿಗೆ ಬಂದಿದೆ. ಒನ್ ವೇನಲ್ಲಿ ಬಂದು ಆಟೋ ನಿಲ್ಲಿಸಿದ್ದ ಚಾಲಕ ಇದನ್ನ ಪ್ರಶ್ನೆ ಮಾಡಿದ್ದ ಸ್ಕೂಟಿಯಲ್ಲಿ ಬಂದ ಹಿರಿಯ ನಾಗರಿಕ. ಈ ವೇಳೆ ಹಿರಿಯರು ಅನ್ನೋದನ್ನು ನೋಡದೆ ಹಲ್ಲೆ ಮಾಡಲಾಗಿದೆ. ಘಟನೆ ಸಂಬಂಧ ಮಾಹಿತಿ ಕಲೆ ಹಾಕ್ತಾ ಇರುವಂತ HAL ಠಾಣೆಯ ಪೊಲೀಸರು ಇನ್ನು ಈ ಒಂದು ಘಟನೆಯ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಹಿರಿಯ ನಾಗರಿಕರೊಬ್ರು ಸ್ಕೂಟಿಯಲ್ಲಿ ಬಂದಿದ್ದಾರೆ. ಆಟೋದವನು ಒನ್ ವೇನಲ್ಲಿ ಬಂದು ತನ್ನ ಆಟೋ ನಿಲ್ಸ್ಕೊಂಡಿದ್ದಾನೆ. ಅದಕ್ಕೆ ಈ ಸ್ಕೂಟಿಯಲ್ಲಿ ಬಂದಂತ ಹಿರಿಯ ನಾಗರಿಕ ವ್ಯಕ್ತಿಯೊಬ್ರು ಪ್ರಶ್ನೆ ಮಾಡಿದ್ದಾರೆ, ಈ ತರ ನಿಲ್ಸ್ಕೊಂಡ್ರೆ ಹೇಗಪ್ಪ ಓಡಾಡೋದು, ಅದರಲ್ಲೂ ಕೂಡ ಒನ್ ವೇದಲ್ಲಿ ಬಂದಿದ್ಯಾ ಅಂತ. ಆತ ರೂಲ್ಸ್ ಬ್ರೇಕ್ ಮಾಡಿರೋದಂತೂ ಕಾಣಿಸ್ತಾ ಇದೆ. ಆ ತರ ಪ್ರಶ್ನೆ ಮಾಡ್ತಿದ್ದಂಗೆನೆ ನೋಡಿ ಪಾಪ ಆತ ಎದ್ದು ಬಂದು ಹೆಂಗೆ ವಯಸ್ಸಾದವರು ಅಂತಾರು ನೋಡದೆ ಅವ್ರ ಮೇಲೆ ಕೈ ಮಾಡಿದ್ದಾನೆ. ರೂಲ್ಸ್ ಬ್ರೇಕ್ ಮಾಡಿದ್ದೇ ತಪ್ಪು, ಅದ್ರ ನಂತರ ಪ್ರಶ್ನೆ ಮಾಡಿದವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಸದ್ಯ ಇದ್ರ ಸಂಬಂಧ HAL ಠಾಣೆಯ ಪೊಲೀಸರು ಈಗ ಮಾಹಿತಿ ಕಲೆ ಹಾಕ್ತಿದ್ದಾರಂತೆ. ಇವನೇ ಅಂತಲ್ಲ, ಈ ರೀತಿ ಮಾಡುವಂಥವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕಿದೆ. ರೋಡ್ ರೇಜ್ ಪ್ರಕರಣಗಳು ಪ್ರತಿನಿತ್ಯವೂ ಕೂಡ ಬೆಂಗಳೂರಲ್ಲಿ ಅಲ್ಲೊಂದಿಲ್ಲೊಂದು ಕೇಳಿ ಬರ್ತಾನೆ ಇರುತ್ತೆ. ಅಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಕಾರಲ್ಲಿ ಹೋಗ್ತಿರ್ತಾರೆ, ಅವರಿಗೆ ಬೈಕಲ್ಲಿ ಬಂದು ಅಡ್ಡ ಹಾಕ್ತಾರೆ. ಹಿರಿಯ ನಾಗರಿಕರು ಅಂತ ನೋಡಲ್ಲ, ಕೈ ಮಾಡ್ತಾರೆ, ಹೊಡಿತಾರೆ, ಗಲಾಟೆ ಮಾಡ್ತಾರೆ. ರೋಡ್ ಇವ್ರದೇ ಅನ್ನೋ ಮಟ್ಟಕ್ಕೆ, ಇವರೇ ರೋಡ್ ಮಾಡಿಸಿದ್ದೇನೋ, ಅವ್ರ ರೋಡಿಗೆ ಇವ್ರದೇ ಹೆಸರು ಇದೆಯೇನೋ, ತಮ್ಮ ರೋಡಲ್ಲಿ ಯಾರೋ ಬರ್ತಿದ್ದಾರೆ ಅನ್ನೋ ಮಟ್ಟಕ್ಕೆ ಗಲಾಟೆ ಮಾಡ್ತಾರೆ, ಹೊಡಿತಾರೆ. ಆ ಆಟೋ ಡ್ರೈವರ್ ನೋಡಿ ಎಂಥ ದುರಂಕಾರ ಅಂತ. ಪಾಪ ಆತ ಪ್ರಶ್ನೆ ಮಾಡಿದ್ದೇ ತಪ್ಪ,